ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈ ಬೆಳಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ ಈ ಸುದ್ದಿ, ಇದರಿಂದ ನನಗೆ ಆಘಾತವಾದದ್ದು ನಿಜ, ಆಶ್ಚರ್ಯ ಆಗಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಮಾಧ್ಯಮದ ಮಾಲೀಕರನ್ನ ಭೇಟಿ ಮಾಡಿದ್ದು, ಟಿವಿ ವಾಹಿನಿಯೊಂದರ ಮಾಲೀಕರನ್ನ. ಸೊ ರಾಜಕಾರಣಿಗಳು ಮಾಧ್ಯಮದವ್ರನ್ನ ಭೇಟಿ ಮಾಡ್ತಾರೆ. ಆ ಮಾಧ್ಯಮ ತನ್ನ ಪರವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ರಾಜಕಾರಣಿಗಳು ಅನುಸರಿಸ್ತಾರೆ. ಆ ಮಾರ್ಗಗಳ ವಿವರಣೆಯನ್ನು ನಾನು ಕೊಡಕ್ ಹೋಗಲ್ಲ. ಸಾಮಾಜಿಕ ಬದುಕಿನಲ್ಲಿ ಇಂಥದ್ದು ನಡೀಬಹುದು. ಆದರೆ ಒಬ್ಬ ರಾಜಕಾರಣಿಯಾದವನು ಯಾರ ಜೊತೆ ಗುರುತಿಸಿಕೊಳ್ತಾನೆ ಅನ್ನೋದು ಬಹಳ ಮುಖ್ಯವಾದ್ದು. ಅದು ಎಂಥ ಸಂದೇಶವನ್ನ ಕೊಡುತ್ತೆ, ಯಾವ ಮೆಸೇಜ್ ಕೊಡುತ್ತೆ. ನಾವು ಯಾರ ಜೊತೆಗೋ ಹೇಗೆಗೋ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಗುರುತಿಸಿಕೊಳ್ಳಕೂಡದು. ಸೊ ಇದು ಪ್ರಿಯಾಂಬಲ್ ಅಷ್ಟೇ. ಸಿದ್ದರಾಮಯ್ಯನವರು ಆ ಮಾಧ್ಯಮ ಲೋಕದ ವ್ಯಕ್ತಿ, ಅವರು ಜರ್ನಲಿಸ್ಟ್ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವರ ಚಾನಲ್ ಏನಿದೆ, ಆ ಚಾನಲ್ನಲ್ಲಿ ನಡೆದಂತಹ ಇತ್ತೀಚಿನ ಕೆಲವು ಬೆಳವಣಿಗೆಗಳು, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡ ನಿಲುವು, ಮಹಿಳಾ ಹೋರಾಟಗಾರರ ಬಗ್ಗೆ ಅವರು ಆಡಿರುವ ಕ್ಷುಲ್ಲಕ ಮಾತುಗಳು, ಇದನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಅವರ ಮನೆಗೆ ಹೋಗಿದ್ದು ದುಃಖ, ಬೇಸರವನ್ನು ತರುತ್ತೆ. ಯಾಕೆಂದ್ರೆ ಕರ್ನಾಟಕದ ಜನ ಸಿದ್ದರಾಮಯ್ಯನವರನ್ನ ಪ್ರೀತಿಸ್ತಾ ಇದ್ರೆ ಅದಕ್ಕೆ ಕಾರಣ ಅವರ ಜಾತಿ ಮಾತ್ರ ಅಲ್ಲ, ಅವರ ಬದ್ಧತೆ ಅಂತ, ಅವರ ನಿಲುಮೆ ಅಂತ. ಆ ಬದ್ಧತೆಯ ಬುಡ ತೊಡಗಿದ್ರೆ, ಅಥವಾ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿದಾಗ ಇವರು ನಾವು ಅಂದುಕೊಂಡಂತೆ ಅಲ್ಲ ಅಂತಂದ್ರೆ ಅದಕ್ಕೆ ಆಗುವ ಆಘಾತ ಇದೆಯಲ್ಲ, ಅದು ಕಡಿಮೆ ಆದದ್ದಲ್ಲ. ಈ ಹಿಂದೆ ಇನ್ನೊಬ್ಬ ಪತ್ರಕರ್ತರ ಉಪನಯನ ಕಾರ್ಯಕ್ರಮಕ್ಕೂ ಮುಖ್ಯಮಂತ್ರಿಗಳು ಹೋಗಿದ್ರು, ಅದು ಅರಮನೆ ಆವರಣದಲ್ಲಿ. ಸೊ ಉಪನಯನಕ್ಕೆ ಹೋದವರು ಆ ಮಾಧ್ಯಮದ ವ್ಯಕ್ತಿ ಭಗವದ್ಗೀತೆಯ ಪ್ರತಿಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟರು. ಅದೇ ಕಾರ್ಯಕ್ರಮದಲ್ಲಿ ಅವರ ಪಕ್ಕ ಅದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರ ಮೇಲೆ 169 ಬಾರಿ ಅತ್ಯಾಚಾರ ನಡೆಸಿದಂತ ಸ್ವಾಮೀಜಿ ಪಕ್ಕದಲ್ಲಿದ್ದರು, ಇನ್ನೊಬ್ರು ಅಂಡರ್ ವರ್ಲ್ಡ್ನವರಿದ್ರು. ನನಗಾಗ ಆಘಾತ ಆಗಿತ್ತು, ಸಿದ್ದರಾಮಯ್ಯನವರು ಹೀಗೆ ಅಂತ. ನಾನು ಈ ಬಗ್ಗೆ ಅವರಿಗೆ ನನ್ನ ಆಘಾತವನ್ನ ಆ ಕಾಲದಲ್ಲಿ ವ್ಯಕ್ತಪಡಿಸಿದ್ದೆ. ಈಗ ಇದು ಮುಂದುವರಿದ ಬೆಳವಣಿಗೆ. ಇದ್ರ ಜೊತೆಗೆ ನನಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನ್ ಗೊತ್ತಾ, ಯಾಕೆ ಬಲಪಂಥೀಯ ಕೋಮುವಾದಿ ಕಾಂಗ್ರೆಸ್ ಪತ್ರಕರ್ತರು ಏನಿದ್ದಾರೆ, ಕಾಂಗ್ರೆಸ್ ವಿರೋಧಿ ಪತ್ರಕರ್ತರು ಏನಿದ್ದಾರೆ, ಕಾರಣಗಳಿಲ್ಲದೆ ಮೋದಿಯ ಗುಣಗಾನ ಮಾಡ್ತಾ RSS ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರೆ ಅಂಥವ್ರೇ ಸಿದ್ದರಾಮಯ್ಯನವ್ರಿಗೆ ಯಾಕೆ ಇಷ್ಟ ಆಗ್ತಾರೆ, ಅವ್ರು ಯಾಕೆ ಹತ್ರ ಬಿಟ್ಕೋತಾರೆ, ಅವ್ರ ಮನೆಗೆ ಯಾಕೆ ಹೋಗ್ತಾರೆ? ಈ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ. ನಾನು ಸಿದ್ದರಾಮಯ್ಯನವರು ಸದಾ ಚಿಕಿತ್ಸಕ ದೃಷ್ಟಿಯಿಂದ ನೋಡಿದವರು, ಉಳಿದೆಲ್ಲ ರಾಜಕಾರಣಿಗಳಿಗಿಂತ ಹಲವು ಕಾರಣಗಳಿಗಾಗಿ ಇವರು ಮುಖ್ಯರು ಅಂತ ನಂಬಿದವನು, ನಾನು ನಂಬಿಕೊಂಡು ಬಂದವನು. ಆದರೆ ಈ ವರ್ತನೆ ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈಗ ಅವರು ಯಾರ ಮನೆಗೆ ಹೋಗಿದ್ರು, ಅವರು ದಕ್ಷಿಣ ಕನ್ನಡದಲ್ಲಿ ಕೇಸರಿ ಬಟ್ಟೆಯನ್ನ ಹಾಕಿಕೊಂಡು ಓಡಾಡುವ ವ್ಯಕ್ತಿ, ಕೇಸರಿ ಸಾಮ್ರಾಜ್ಯದ ಅಧಿಪತಿ. ದಕ್ಷಿಣ ಕನ್ನಡದಲ್ಲಿ ಈ ಒಂದು ಕೇಸರಿ ರಾಜಕಾರಣ ನಡೀತಿಲ್ಲ, ಅದನ್ನ ಬೆಳೆಸಿ ಪೋಷಿಸಿಕೊಂಡು ಬರುವಂತಹ ಭಾಗವಾದಂತಹ ವ್ಯಕ್ತಿ, ಅವರ ಮನೆಗೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಬ್ಬರ ಬಗ್ಗೆ ಹೇಳಿದೆ ನಾನು, ಅವರು ಉಪನಯನಕ್ಕೆ ಹೋಗಿದ್ರು, ಅವರು ಕೂಡ ಅಷ್ಟೇ. ಅವರು ಎಂತೆಂತಹ ಪತ್ರಕರ್ತರನ್ನ, ಬಲಪಂಥೀಯ ಪತ್ರಕರ್ತರನ್ನ ಸಿದ್ಧ ಮಾಡಿ ಬಿಟ್ಟಿದ್ದಾರೆ ಅಂತಂದ್ರೆ ಮನುಷ್ಯ ವಿರೋಧಿ ಪತ್ರಕರ್ತಗಳು. ಯಾವುದೋ ತೀರ್ಥ, ಇನ್ನೊಂದು ಚಕ್ರ ಪಕ್ರ, ಇಂತಹವರು, ಹೆಸರಿರುವವರು, ಹೆಸರಿಲ್ದಿದ್ದವರು, ಸಮಾಜದ ಒಳಗೆ ಬೆಂಕಿ ಹಚ್ಚುವವರು. ಇಂತಹ ಪತ್ರಕರ್ತರನ್ನ ಬೆಳೆಸುವಂತಹ ಒಂದು ದಿನಪತ್ರಿಕೆಯ ಸಂಪಾದಕರು ಅವರು ಸಿದ್ದರಾಮಯ್ಯ ಹತ್ರ ಆಗ್ತಾರೆ. ಇದು ನನಗೆ ಅರ್ಥ ಆಗದೆ ಇರುವುದು. ನಮ್ಗೆಲ್ಲ ಒಂದು ಸೈದ್ಧಾಂತಿಕ ನಿಲುಮೆ ಇರಬೇಕು ಅಂತ ನಂಬಿದವನು ನಾನು, ಅದು ಸಿದ್ದರಾಮಯ್ಯನವ್ರಲ್ಲೂ ಇದೆ ಅಂತ ನಂಬಿದವನು. ಇವತ್ತಿಗೂ ಕೂಡ ಉಳಿದ ಎಲ್ಲವರಿಗಿಂತ ನಾವು ಹೇಳುವಾಗ ಸಿದ್ದರಾಮಯ್ಯ ಬೆಟ್ರು ಅಂತ ಮಾತಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಅವರ್
ಬದ್ಧತೆಗಾಗಿ. ಆದರೆ ಆ ಬದ್ಧತೆಯ ಬುಡ ಅಲುಗೋದಕ್ಕೆ ಪ್ರಾರಂಭ ಆಗಿದೆ, ಅಥವಾ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಮಾಧ್ಯಮ ತನ್ನ ಬಳಿ ಇರಬೇಕು ಅನ್ನೋದಕ್ಕೆ ಅವ್ರಿಗೆ ಮಾಡ್ತಿದಾರ, ಅಥವಾ ಅವ್ರ ಸುತ್ತಮುತ್ತ ಇರೋರು ಯಾರೋ ದಾರಿ ತಪ್ಪಿಸ್ತಿದಾರ ಅವರಿಗೆ, ಇಂಥವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ಇಂಥವ್ರನ್ನ ಇಟ್ಕೋಬೇಕು, ಬೇಕು ಅಂತ. ನಮ್ಮ ತತ್ವ ಮೌಲ್ಯ ಎಲ್ಲವನ್ನ ನಾವು ಮರೆತು ಬಿಟ್ಟರೆ ಬದುಕಿದ್ರೆ ಅದು ಬದುಕಾದು. ನಾವು ಇದುವರೆಗೆ ಮಾಡಿದ್ದ ಕೆಲಸಗಳು ಮರೆಯಾಗಿ ಹೋಗಲ್ವಾ? ಸಿದ್ದರಾಮಯ್ಯನವರು ಯೋಚಿಸ್ಬೇಕಿತ್ತು. ಈ ಬೆಳಿಗ್ಗೆ ಆ ಒಂದು ಇದನ್ನು ನೋಡಿದಾಗ್ಲೂ ನನಗೆ ಬೇಸರ ಆಯ್ತು. ಈ ಸುದ್ದಿ ಸುಳ್ಳಿರ್ಬೋದಾ ಅಂತ ಅಂದ್ಕೊಂಡೆ. ಯಾಕೆಂದ್ರೆ ಅವ್ರ ಮೇಲೆ ಇರುವ ಆರೋಪಗಳು ಏನು ನಾನು ಹೇಳಕ್ ಹೋಗಲ್ಲ, ಎಲ್ಲರಿಗೂ ಗೊತ್ತಿರುವಂತಹದ್ದು. ಹಲವಾರು ವಿಡಿಯೋಗಳು ಏನೇನಿದೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ಹೇಳೋದಕ್ಕೆ ನನಗೆ ಅಗತ್ಯನೂ ಇಲ್ಲ ಅದು. ಆದ್ರೆ ನಾನು ಸೈದ್ಧಾಂತಿಕವಾಗಿ ನಾನು ಈ ವಿಚಾರವನ್ನು ವ್ಯಕ್ತಿಗತ ಆಗಿ ಅಲ್ಲ, ನಾನು ಆ ಪತ್ರಿಕೋದ್ಯಮ ವಿರೋಧಿ ಅಲ್ಲ, ನಾನು ಅವ್ರು ನೋಡಿಯೂ ಇಲ್ಲ, ಭೇಟಿ ಮಾಡಿಯೂ ಇಲ್ಲ, ಅವರಿಗೂ ಬಹುಶಃ ನನಗೆ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿರ್ಬೇಕಾಗಿಯೂ ಇಲ್ಲ, ಅದು ನನಗೆ ಮುಖ್ಯ ಅಲ್ಲ, ವೈಯಕ್ತಿಕ ಅಲ್ಲ. ಆದ್ರೆ ಒಬ್ಬ ಪತ್ರಿಕೋದ್ಯಮ ಸೈದ್ಧಾಂತಿಕ ನಿಲುವುಗಳು ಯಾವುದೋ ಒಬ್ಬ ರಾಜಕಾರಣಿಗಳಿಗೆ ಮುಖ್ಯ ಆಗ್ಬೇಕು ಅಂತ. ರಾಜಕಾರಣಿಯಾದವನು ಈ ಸೈದ್ಧಾಂತಿಕ ನಿಲುವನ್ನ ಅರ್ಥ ಮಾಡಿಕೊಂಡು ಬಿಹೇವ್ ಮಾಡದಿದ್ರೆ ಅವರು ಸೃಷ್ಟಿಸುವ ಅಪಾಯ ಅಂತದ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದಂತ ಪತ್ರಕರ್ತರು ಅವರನ್ನ ಕಾಂಗ್ರೆಸ್ಸಿಗರೇ ಬೆಳೆಸ್ತಾ ಹೋದರೆ, ಪೋಷಿಸ್ತಾ ಹೋದರೆ, ಅವರು ಈ ಒಂದು ರಾಜ್ಯ ಏನಿದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೆ, ಆ ಮಾತು ಬಾಯಲ್ಲಿ ಬಂದ್ರೆ ಏನರ್ಥ ಅಲ್ವಾ? ನಾವು ಕುವೆಂಪು ಅವರ ಮಾತನ್ನ ಆಡ್ತಾ ಇದು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳ್ತಾ, ಆ ತತ್ವವನ್ನು ನಂಬಿದ್ದೆ ಅಂತ ಹೇಳ್ತಾ, ಈ ತೋಟಕ್ಕೆ ಬೆಂಕಿ ಹಾಕುವವರನ್ನ ಪೋಷಿಸ್ತಾ ಹೋದರೆ ಏನಾಗುತ್ತೆ? ಸಿದ್ದರಾಮಯ್ಯನವರೇ ಆಲೋಚಿಸ್ಬೇಕಲ್ವಾ? ನಾಡ ಜನ ನಿಮ್ಮನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ನಿಮ್ಮನ್ನ ಎಲ್ಲವನ್ನ ಮೀರಿ ನಿಮ್ಮನ್ನ ಬೆಳೆಸಿದ್ದಾರೆ. ನೀವು 4 ದಿನಗಳ ಹಿಂದೆ ಒಂದು ಟ್ವೀಟ್ ಮಾಡಲು ನನಗೆ ಬೇಸರ ಆಗಿತ್ತು. ಏನು ಅಂತ ಅಂದ್ರೆ, ಈ ಸಂದರ್ಭದಲ್ಲೂ ನೀವು ಜಾತಿಯನ್ನು ತರೋದಕ್ಕೆ ಯತ್ನ ಮಾಡಿದ್ದು ಅಲ್ವಾ? ನಿಮ್ಮ ಹಿನ್ನೆಲೆ ನನಗೆ ಗೊತ್ತು, ಹೌದು, ನೀವು ಕುರಿ ಕಾಯುವುದರ ಬಂದದ್ದು, ಜೀವನವನ್ನು ಎದುರಿಸಿದ್ದೀರಿ, ಸುಳ್ಳಲ್ಲ ಅದು. ಆದರೆ ಅದನ್ನ ಆಗಾಗ ಪ್ರಸ್ತಾಪಿಸುವ ಅಗತ್ಯ ಇಲ್ಲ. ಜಾತಿಯನ್ನು ಮೀರಿ ನಿಮ್ಮನ್ನ ಪ್ರೀತಿಸುವ ಜನ ಇದ್ದಾರೆ, ಗೌರವಿಸುವ ಜನ ಇದ್ದಾರೆ. ನಿಮ್ಮ ತತ್ವ ಸಿದ್ಧಾಂತಗಳಿಗಾಗಿ, ನಿಮ್ಮ ನಂಬಿಕೆಗಳಿಗಾಗಿ, ನೀವು ಯಾರ ಪರವಾಗಿದ್ದೀರಿ ಅನ್ನೋದಕ್ಕಾಗಿ. ಆದರೆ ಅದನ್ನೆಲ್ಲ ಮರೆತು ನಿಮ್ಮ ನಡವಳಿಕೆ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದರೆ ಅದನ್ನ ನನ್ನಂಥವ್ರು ವಿಶ್ಲೇಷಿಸೋದಕ್ಕೆ ಹೇಗೆ ಸಾಧ್ಯ? ನಾನಿದನ್ನ ಹೇಗೆ ಹೇಳಿ? ಸೊ ನೀವು ಯಾಕೆ ಇಂಥವ್ರ ಜೊತೆ ಕಾಣಿಸ್ಕೊಳ್ತೀರಿ? ಅದು ನಿಮಗೆ ಗೌರವ ತರೋದಲ್ಲ. ಒಬ್ರು ರಾಜಕಾರಣಿ ಆದ್ರೂ ಏನಾಗ್ಬಿಡುತ್ತೆ ಅಂದ್ರೆ, ಯಾರ್ಯಾರ ಜೊತೆಗೆ ಕಾಣಿಸಿಕೊಳ್ಳುವುದು ಏನಿರುತ್ತೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಸಾರ್ವಜನಿಕವಾಗಿ ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಕಾಣಿಸ್ಬಹುದು, ಯಾರ ಜೊತೆಗೂ ಕಾಣಿಸ್ಬಹುದು, ನೋ ಪ್ರಾಬ್ಲಮ್ ಅಲ್ವಾ? ಆದ್ರೆ ಯಾರ್ದೋ ಉಪನಯನಕ್ಕೆ ಹೋದಾಗ ಯಾರೋ ಅತ್ಯಾಚಾರಿ ಸ್ವಾಮಿಯ ಪಕ್ಕ ನಿಂತ್ಕೊಳ್ಳೋದಾಗ್ಲಿ, ಅಥವಾ ಈ ರೀತಿ ಬೆಂಕಿ ಹಚ್ಚುವ, ಮಹಿಳಾ ದೌರ್ಜನ್ಯದ ಪ್ರಕರಣಗಳನ್ನ ಡಿಫೆಂಡ್ ಮಾಡುವ, ಆರೋಪಿತರನ್ನ ದೈವ ಸಂಭೂತರು ಅಂತ ಹೇಳುವ ವ್ಯಕ್ತಿಗಳ ಜೊತೆ ನೀವು ಕಾಣಿಸಿಕೊಂಡ್ರೆ ನಿಮ್ ಬಗ್ಗೆ ನಾವು ಏನ್ ಹೇಳೋಣ ಸರ್? ಯೋಚನೆ ಮಾಡಿ. ನಿಮ್ ಬಗ್ಗೆ ನಾವಿಟ್ಟಿರುವ ನಂಬಿಕೆ ಇದೆಯಲ್ಲ, ಅದು ಕುಸ್ತೋಗಲ್ವಾ? ಉಳಿದ ರಾಜಕಾರಣಿಗಳಿಗಿಂತ ನೀವು ವಿಭಿನ್ನರಲ್ಲ ಅಂತ ಅನ್ಸೋಕ್ ಪ್ರಾರಂಭ ಅಲ್ವಾ? ಆವಾಗ ನಿಮ್ಮನ್ನು ಪ್ರಶ್ನಿಸ್ಬೇಕಾಗಿಲ್ಲ, ನಮ್ಮನ್ನ ನಾವು ಪ್ರಶ್ನಿಸ್ಕೋಬೇಕು. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಾ? ಇವ್ರು ಹೀಗೆ ಇದ್ರ, ನಾವು ಹೀಗಿರಬಹುದು ಅಂತ ಅಂದ್ಕೊಂಡ್ವಾ? ಹೀಗೆ ಪ್ರಶ್ನೆಗಳು ಮೂಡ್ತವೆ ಸರ್, ಪ್ರಶ್ನೆಗಳು ಮೂಡ್ತವೆ. ಇದಕ್ಕೂ ಹೆಚ್ಚಿಗೆ ನಾನೇನು ಹೇಳಲಾರೆ. ನಿಮ್ಮ ವೈಯಕ್ತಿಕ ನೀವು ಯಾರ ಜೊತೆ ಕಾಣಿಸ್ಕೋತೀರಿ ಇನ್ನೊಂದಿರ್ಬೋದು, ಆದರೆ ನೀವು ಈ ನಾಡಿನ ಮುಖ್ಯಮಂತ್ರಿಗಳು. ದೇವರಾಜ ಅರಸು ನಂತರ ನಿಮ್ಮ ಹೆಸರನ್ನ ಹೇಳಲಾಗ್ತಿತ್ತು, ನೀವೇ ದೇವರಾಜ ಅರಸು ಅನ್ನೋ ಹೇಳಲಾಗ್ತಾ ಇತ್ತು. ಅಂತ ನಂಬಿಕೆಗಳ ಹುಸಿ ಆಗ್ತೊಡಗಿದರೆ, ನಿಮ್ಮ ವ್ಯಕ್ತಿತ್ವ ಬೇರೆ ಅಂತ ಅನ್ಸೋದು ಪ್ರಾರಂಭ ಆದ್ರೆ ಅದಕ್ಕೇನಂತ ಹೇಳಕ್ಕಾಗತ್ತೆ ಸರ್? ಯೋಚನೆ ಮಾಡಿ. ನಿಮ್ಮ ರಾಜಕೀಯ ಬದುಕಿನಲ್ಲಿ ಇನ್ನಾದರೂ ಕೂಡ ಯಾರ ಜೊತೆಗೆ ಕಾಣಿಸಿಕೋಬೇಕು, ಯಾರ ಜೊತೆ ಕಾಣಿಸಿಕೊಳ್ಕೂಡ್ದು, ಯಾರಿಗೆ ಪ್ರೋತ್ಸಾಹ ಕೊಡಬೇಕು, ಯಾರಿಗೆ ಪ್ರೋತ್ಸಾಹ ಕೊಡ್ಕೂಡ್ದು. ಬೆಂಕಿ ಹಚ್ಚುವವರು, ಅಯೋಗ್ಯರು, ಸಮಾಜವನ್ನ ಒಡೆಯುವವರು, ಕೋಮುವಾದಿ ರಾಜಕಾರಣ ಮಾಡುವವರು, ಮುಸ್ಲಿಮನ್ನ ರಾಷ್ಟ್ರ ವಿರೋಧಿಗಳು ಅಂತ ಹೇಳ್ತಾ ಇಡೀ ಮುಸ್ಲಿಂ ಜನಾಂಗವನ್ನ ದ್ವೇಷಿಸುವವರು, ಬೆಂಕಿ ಹಚ್ಚುವವರು,
ಅವರ ಜೊತೆ ನೀವು ನಿಂತ್ಕೊಂಡ್ರೆ, ಅವ್ರ ಮನೆಗೆ ನೀವು ಹೋದರೆ, ನಿಮ್ಮನ್ನು ಪ್ರೀತಿಸುವಂತ ನೀವು ಅಹಿಂದ ಅಂತ ಹೇಳ್ತಿರಲ್ಲ, ಅಹಿಂದಾದ ಮೊದಲ ಅಕ್ಷರ ಅಲ್ಪಸಂಖ್ಯಾತರು, ಅವರು ನಿಮ್ಮನ್ನ ಇವತ್ತಿಗೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅಂಥವರ ಪ್ರೀತಿಯನ್ನ ಒಂದು ನಿಮಿಷ ನೆನಪು ಮಾಡ್ಕೊಳ್ಳಿ. ಆ ಜನರ ಪ್ರೀತಿ ನಿಮಗೆ ನೆನಪಾಗಲಿ. ಆವಾಗ ಈ ಅಲ್ಪಸಂಖ್ಯಾತರನ್ನ ದೇಶದ್ರೋಹಿ ಅಂತ ಹೇಳ್ತಾ ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡ್ತಾ ಕೇಸರಿ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡುವ ಜನರ ಜೊತೆ ನೀವು ಕಾಣಿಸ್ಕೊಳ್ಳೋದು ತಪ್ಪಾ ಸರಿಯಾ ಯೋಚನೆ ಮಾಡಬೇಕಾದ್ರೆ ನಿಮಗೆ ಬಿಟ್ಟಿದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.